ನಮಸ್ಕಾರ ಎಲ್ಲ ಕೆ.ಸಿ.ಟಿ ವಿದ್ಯಾರ್ಥಿ ಕೇರ್ಫುಲ್ಲಾಗಿ ಕೇಳಿ. ನಾ ಪ್ರತಿಯೊಬ್ಬರು ಡೌಟ್ ಸಾಲ್ವ್ ಮಾಡ್ತಾ ಇದ್ದೇನೆ. ಸೊ ಯಾವ ಕೆ.ದವರು ನಿಮಗೆ ಪರ್ಸನಲ್ ಬಂದು ನಿಮ್ಗೆ ಏನು ಡೌಟ್ ಇದೆ ಕೇಳಲ್ಲ. ಓಕೆ, ನೀವು ಅಡ್ಮಿಷನ್ ತೊಗೊಂಡ್ರೆ ಬಿಟ್ಟರೆ ಬಿಡಿ. ಏನಕ್ಕೆ ಅಕಸ್ಮಾತ್ ಕ್ಯಾನ್ಸಲ್ ಆತಪ್ಪ ಅಂದರೆ ನೀವೇ ಅದನ್ನು ಅನುಭವಿಸ್ಬೇಕು. ಸೊ ಇವೆಲ್ಲ ಆಗ್ತದೆ. ಸೊ ಕೇರ್ಫುಲ್ಲಾಗಿ ಕೇಳಿ. ಒಂದೇದೇನಪ್ಪ ಅಂದರೆ ಕೆ.ಸಿ.ಟಿ ಭಾಳಷ್ಟು ವಿದ್ಯಾರ್ಥಿ ಡೌಟ್ಸ್ ಕೇಳಿದೆ, ಅದನ್ನು ರಿಪ್ಲೈ ಅದ್ರ ಜೊತೆಗೆ ರಿಸಲ್ಟ್ ಯಾವಾಗ ಬರುತ್ತೆ ಮತ್ತು ಇವಾಗ ಏನು ನೆಕ್ಸ್ಟ್ ಸ್ಟೆಪ್ಸ್ ಏನು ಮಾಡಬೇಕು. ಕೆ.ಸಿ.ಟಿದವರು ಇವಾಗ 12th ಮಾರ್ಕ್ಸ್ ಕಾರ್ಡನ್ನು ಎಂಟರ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ, CBSE ಅಥವಾ ಬೇರೆಯವ್ರಿಗೆ. ಮತ್ತು ಅದೇ ರೀತಿ ಎಡಿಟ್ ಅಪ್ಲಿಕೇಶನ್ ಕೂಡ ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ಯೂಸ್ ಮಾಡ್ಕೊಳ್ಳಿ. ಓಕೆ, ಸೊ ಮತ್ತು ಇನ್ನೊಂದೇನಪ್ಪ ಅಂದರೆ ಭಾಳಷ್ಟು ವಿದ್ಯಾರ್ಥಿಗಳು ಡೌಟ್ಸ್ ಕೇಳಿದ್ದಾರೆ. ಸೊ ನಮಗೆ ಅಗ್ರಿಕಲ್ಚರ್ದು ಕೂಡ ನಮಗೆ ಕಾಲೇಜ್ ಲಿಸ್ಟ್ ಕೊಡಿ ಅಂತ. ಸೊ ನಾನು ಇಲ್ಲಿ ಕೊಟ್ಟಿದ್ದೆ ನೋಡಿ. ಸೊ ಇದು ಕೂಡ ನಮಗೆ ವಾಟ್ಸಪ್ಪಿಗೆ ನಾವೊಂದು ವಾಟ್ಸಪ್ ಚಾನಲ್ ಮಾಡಿದ್ದೆ, ಅಲ್ಲೂ ಕೂಡ ಜಾಯ್ನ್ ಆಗಿ. ಆಸ್ ವೆಲ್ ಆಸ್ ಟೆಲಿಗ್ರಾಮ್ ಕೂಡ ಇದೆ. ಎರಡರಲ್ಲಿ ಕೂಡ ಶೇರ್ ಆಗುತ್ತೆ. ಸೊ ಎಲ್ಲ ಕೂಡ ಬೆಂಗಳೂರು, ಕಲಬುರಗಿ, ಧಾರವಾಡ, ಓಕೆ ಎಲ್ಲ ಕೂಡ ಕಾಲೇಜಸ್ ಇದೆ. ಸೊ ಥಿಂಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಅಗ್ರಿಕಲ್ಚರ್ ಹೋಗೋರು ಸ್ವಲ್ಪ ಅದು ಸ್ಕೋಪ್ ನೋಡ್ಕೊಂಡು ಹೋಗಿ ಯಾವ ರೀತಿ ಇದೆ. ಓಕೆ, ಮತ್ತು ಇನ್ನೊಂದೇನಪ್ಪ ಅಂದ್ರೆ ಕೆಲವೊಬ್ಬರು ಬರೀ ಜಾಬ್ ಅಂತ ಇದ್ದವರಿಗೆ ಅದು ಸೆಟ್ ಆಗಲ್ಲ, ಆಯಿತಾ. ಗೌರ್ಮೆಂಟ್ ಇದು ಜಾಬ್ ಸಿಗಲ್ಲ. ಓಕೆ, ಇನ್ಕಮ್ ಸರ್ಟಿಫಿಕೇಟ್ ಕ್ಯಾಂಡಿಡೇಟ್ ಇರಬೇಕು. ಓಕೆ, 50,000 ಸಿಕ್ತಪ್ಪ ಅಂದರೆ ಸೊ ರ್ಯಾಂಕಿಂಗ್ ಬರೀ 10 ಕಾಲೇಜಿಗೆ ರೆಸ್ಟ್ರಿಕ್ಟ್ ಆಗ್ಲಿಕ್ಕೆ ಹೋಗಬೇಡಿ. ಮಿನಿಮಮ್ 200 ಕಾಲೇಜ್ ಫಸ್ಟ್ ರೌಂಡಲ್ಲಿ ಹಾಕಲೇಬೇಕು. ಓಕೆ, ಸೊ ಅದಕ್ಕೆ ಮತ್ತು ನಾವು BS ನರ್ಸಿಂಗ್ ಕೂಡ ಲಾಸ್ಟ್ ವರ್ಷ ಕೆ.ಸಿ.ಟಿ ಮುಖಾಂತರನೇ BS ನರ್ಸಿಂಗ್ ಅಡ್ಮಿಷನ್ ಮಾಡ್ಕೊಂಡಿದ್ದಾರೆ. ಸೊ ಹಂಗಾಗಿ ಕೆ.ಸಿ.ಟಿ ರ್ಯಾಂಕಲ್ಲಿ ನಿಮಗೆ BS ನರ್ಸಿಂಗ್ ಅಂತ ಸಪ್ರೇಟ್ ರ್ಯಾಂಕಿಂಗ್ ಕೂಡ ನೀಡಲಾಗುತ್ತೆ. ಕ್ಯಾನ್ ವಿ ಅಪ್ಲೋಡ್ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಇನ್ ಎಡಿಟಿಂಗ್ ಆಪ್ಷನ್ ನೋಡಿ. ಬೇರೆಯವರು ಇದಕ್ಕೆ ರಿಪ್ಲೈ ಕೊಡಿ. ಓಕೆ, ಯಾಕಂದರೆ ಏನಾಗುತ್ತೆ, ಬರೀ ಅವರು ಆಡಿ ನಂಬರನ್ನು ಹಾಕ್ತಾರೆ ಅಲ್ಲಿ ಯೂಶ್ವಲಿ ಅಪ್ಲೋಡ್ ಮಾಡಲಿಕ್ಕೆ ಡೌಟು. ಬಟ್ ಸ್ಟಿಲ್ ದೆನ್ ಬೇರೆ ಫ್ರೆಂಡ್ಸ್ ನೀವು ಕಮೆಂಟಲ್ಲಿ ಹಾಕಿ. ಸೆಕೆಂಡ್ ಎಕ್ಸಾಮ್ ಸಪ್ಲಿಮೆಂಟ್ರಿದು ಸಪ್ರೇಟ್ ವೀಡಿಯೋ ಬರ್ತಾ ಇದೆ ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ನೋಡಿ. ಸರ್ ಪ್ಲೀಸ್ ಕಾಮೆಂಟ್ಗೆ ಎಡಿಟಿಂಗ್ ಯಾವಾಗ ಬಿಡ್ತಾರೆ, ಆದಷ್ಟು ಬೇಗ ಬಿಡ್ತಾರೆ. ಗೌರ್ಮೆಂಟ್ ಕಾಲೇಜಿಗೆ 18,000 17,000 ಇರುತ್ತೆ. ಬಟ್ ನೀವು ಪ್ರೈವೇಟ್ ಅಥವಾ ಆಟೋನಮಸ್ ಕಾಲೇಜ್ ಹೋದರೆ ನಿಯರ್ಲಿ 1 ಲಕ್ಷವರೆಗೂ ನಿಮಗೆ ಫೀಸ್ ಆಗುತ್ತೆ. ಓಕೆ, ಸೊ ಪ್ರತಿಯೊಬ್ಬರು ಈ ರೀತಿ ಕಮೆಂಟ್ ಮಾಡಿ. ಓಕೆ, ನಿಮಗೆ ನೋಡಿ ಇಲ್ಲಿ 40 ಕೇಸಸ್ ಕಡಿಮೆ ಇದ್ದರೂ, ಬೋರ್ಡ್ ಮಾರ್ಕ್ಸ್ ಕಡಿಮೆ ಇದ್ದರೂ ಕೂಡ ಸಿಗಲ್ಲ ಅಂತಲ್ಲ, ಸಿಗುತ್ತೆ. ಟ್ರೈ ಮಾಡಬೇಕಷ್ಟೇ. ಓಕೆ, ಕೀಪ್ ಹೋಪ್. ಕೆ.ಸಿ.ಟಿ ಆಪ್ಷನ್ ಯಾವಾಗ ಮಾಡಬೇಕು ಸರ್? ಇನ್ನೊಂದು ಇನ್ನೇನು ರಿಸಲ್ಟ್ ಬಂದ ತಕ್ಷಣ ಇನ್ನೊಂದು 2-3 ವಾರ ಆಗುತ್ತೆ, ವೇಟ್ ಮಾಡೋಣ. BS ನರ್ಸಿಂಗ್ ಯಾವ ಡಿಸ್ಟ್ರಿಕ್ಗಳು ಚೆನ್ನಾಗಿದೆ, ಎಲ್ಲ ಡಿಸ್ಟ್ರಿಕ್ಗಳು ಚೆನ್ನಾಗಿದೆ. ಬಟ್ ಟಾಪ್ ಕಾಲೇಜನ್ನು ಆಯ್ಕೆ ಮಾಡ್ಕೊಳ್ಳಿ. BS ನರ್ಸಿಂಗ್ ಕೂಡ ಕಳಿಸಿದ್ದೇನೆ. ಫೀಸು ಗೌರ್ಮೆಂಟ್ ಕಾಲೇಜ್ ಆದರೆ 6,000 ಇರುತ್ತೆ. ನೀವು ಪ್ರೈವೇಟ್ ಹೋದರೆ 25,000-50,000 ಕೂಡ ಅವ್ರು ಡೊನೇಷನ್ ಕೇಳ್ತಾರೆ. ಓಕೆ, ಸೊ BS ನರ್ಸಿಂಗ್ ಗೌರ್ಮೆಂಟ್ ಹಾಕಿದ್ದೇನೆ ನೋಡಿ. ಇದು ನಮ್ಮ ಒಂದು ವಾಟ್ಸಪ್ ಚಾನಲ್ಲು. ಸೊ ನೀವು ಜಾಯ್ನ್ ಆಗಿ. ಓಕೆ, ವಾಟ್ಸಪ್ಪಲ್ಲಿ ಕ್ರಿಯೇಟ್ ಮಾಡಿದ್ದೇನೆ, ಆಯಿತಾ. ಮತ್ತು ಫಾರ್ಮಾ ಸೆಕೆಂಡ್ ಇಯರ್. ಓಕೆ, ನೀವು ಕೂಡ ಯು ಕ್ಯಾನ್ ಆಲ್ಸೋ ಗೆಟ್ ದ ಸ್ಕಾಲರ್ಶಿಪ್. ಓಕೆ, ಮತ್ತು BS ನರ್ಸಿಂಗ್ ಕಟ್ ಆಫ್ ಹಾಕಿದೆ ನೋಡಿ ಅಗ್ರಿಗಿದು, ಆಯಿತಾ. ಮತ್ತು BTech ಇನ್ ಕಂಪ್ಯೂಟರ್ ಸೈನ್ಸ್ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಓಕೆ, ಫೈನಲ್ ಇಯರ್ BComಗೆ. ಓಕೆ, ಇದು ಬೇರೆ ಬಿಡಿ. ಸೊ ಸ್ಕಾಲರ್ಶಿಪ್ ಸಂಬಂಧಪಟ್ಟಂತೆ. ಮತ್ತು ನೀವೆಲ್ಲರೂ ಕೂಡ SSPದು ಮತ್ತು NSP ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ದಟ್ ನಿಮ್ಗೆ ಮುಂದೆ ಹೆಲ್ಪ್ ಆಗುತ್ತೆ. ಮತ್ತು ವಿದ್ಯಾರ್ಥಿಗಳೇ, ಸೊ ನಿಮ್ಗೆ ಯಾವುದೇ ಸಂದರ್ಭದಲ್ಲಿ ಡೌಟ್ ಆಗಿದ್ರೆ ಕಮೆಂಟ್ ಮಾಡಿ. ಬೇರೆ ಯಾವ ಯೂಟ್ಯೂಬರ್ಸ್ ನಾನು ಬೆಟ್ ಮಾಡ್ತೀನಿ ಜಾಸ್ತಿ ನಿಮಗೆ ಪ್ರತಿಯೊಬ್ಬ ಡೌಟ್ ಸಾಲ್ವ್ ಒಬ್ಬರು ಮಾಡಲ್ಲ. ಆ ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಡೌಟನ್ನು ವಿಡಿಯೋ ಮುಖಾಂತರ ಹಾಕ್ತೀನಿ. ಇಲ್ಲಾಂದರೆ ನಾನು ಡೆಫಿನೆಟ್ಲಿ ರಿಪ್ಲೈ ಬಂದಿರುತ್ತೆ ಇನ್ ಕಮೆಂಟ್ ಸೆಕ್ಷನ್. ಇಲ್ಲ ನಮ್ಮ ವಾಟ್ಸಪ್ ಗ್ರೂಪ್ ಕೂಡ, ಅಲ್ಲಿ ಕೂಡ ನನಗೆ ಪರ್ಸ್ನಲ್ ಕೂಡ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಇಲ್ಲಾಂದರೆ ಟೆಲಿಗ್ರಾಮ್ದಲ್ಲಿ ಕೂಡ ನನಗೆ ಪರ್ಸ್ನಲಾಗಿ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಓಕೆ, ಸೊ ಆಲ್ ದ ವೆರಿ ಬೆಸ್ಟ್. ವಿಡಿಯೋಗೆ ಲೈಕ್ ಮಾಡಿ ಅಟ್ಲೀಸ್ಟ್. ಮತ್ತು ಯಾರು ತಪ್ಪದೆ ಸಬ್ಸ್ಕ್ರೈಬ್ ಆಗಿಲ್ಲ, ನಿಮ್ಮ ಫ್ರೆಂಡ್ಸಿಗೆ, ನಿಮ್ಮ ಪೇರೆಂಟ್ಸಿಗೆ, ನಿಮ್ಮ ಪೇರೆಂಟ್ಸ್ ಮೊಬೈಲ್ ಇರುತ್ತೆ ಅಲ್ಲೂ ಕೂಡ ಸಬ್ಸ್ಕ್ರೈಬ್ ಆಗಿ. ನಾವು 50,000 ಕಡೆ ರೀಚ್ ಆಗ್ತಾ ಇದ್ದಾವೆ. ಓಕೆ, ಅದಕ್ಕೆ ಇನ್ನೂ ಕೂಡ ನೀವೆಲ್ಲ ಕೂಡ ಒಗ್ಗಟ್ಟಾಗಿರೋಣ. ಪ್ರತಿಯೊಬ್ಬರಿಗೂ ನನ್ನ ಚಾನಲ್ ಅಂತ ನಿಮಗೆಲ್ಲ ಆಶ್ವಾಸನೆ ಏನಂದರೆ, ಪ್ರತಿಯೊಬ್ಬರಿಗೂ ನಮ್ಮ ಚಾನಲ್ ವಿದ್ಯಾರ್ಥಿಗಳಿಗೆ ಆದಷ್ಟು ಪ್ರತಿಯೊಬ್ಬರಿಗೂ ಒಂದು ಕಾಲೇಜ್ ಸಿಗೋದು ಚಾನ್ಸ್ ಇದೆ. ಯಾಕೆಂದರೆ ನಾವೆಲ್ಲ ಕೂಡ ಬಹಳಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ ಕೆ.ಸಿ.ಟಿಯಲ್ಲಿ. ಹಾಗಾಗಿ ಪ್ರತಿಯೊಬ್ಬರಿಗೂ ಏನು ತಪ್ಪು ಮಾಡಬಾರ್ದು. ಓಕೆ, ತಪ್ಪು ಮಾಡದೇ ನೀವು ಚೆನ್ನಾಗಿ ಒಂದು ಕಾಲೇಜನ್ನು ಪಡಿಬಹುದು. ಅದ್ರ ಜೊತೆಗೆ ಅದಷ್ಟೇ ಅಲ್ಲ, ಸ್ಕಾಲರ್ಶಿಪ್ ಕೂಡ ನೀವು ಪಡಿಬಹುದು. ಸೊ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಮನೆಯಲ್ಲಿ ಬೇರೆ ಮೊಬೈಲ್ ಇರುತ್ತೆ, ನಮ್ಮ ಚಾನಲನ್ನು ಲೇಟೆಸ್ಟ್ ಎಜುಕೇಷನ್ ಅಪ್ಡೇಟ್ಸ್ ಅಂತ ಹೊಡೆದ್ರೆ ಅಲ್ಲಿ ಸಬ್ಸ್ಕ್ರೈಬ್ ಆಗಿ. ಜಾಸ್ತಿ ಒಂದು 50,000 ರೀಚ್ ಆಗಿ ಅಂತ ಹೇಳ್ತಾ ಒಂದು ಸ್ಮಾಲ್ ರಿಕ್ವೆಸ್ಟ್. ಸೊ ಲೈಕ್ ಮಾಡಿ, ಫ್ರೆಂಡ್ಸ್ಗಳು ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.